ಮಿತ್ರರೇ ನಮಸ್ಕಾರ. ಮಿತ್ರರೇ, ತುಂಬಾ ಜನ ಅಯೋಧ್ಯೆಯ ಹುಂಡಿ ಚೋರಿ ಪ್ರಕರಣದ ಬಗ್ಗೆ ಪ್ರಶ್ನೆ ಮಾಡಿದ್ರು, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಇನ್ನು ಕೆಲವರು ಹೇಳಿದ್ರು, ಈ ಒಂದು ಪ್ರಕರಣ ಇದೆಯಲ್ಲ, ಅಂದ್ರೆ ಈ ಹಗರಣ, ಇದು ಯೋಗಿ ಸರ್ಕಾರದ ಮೇಲೆ ಬಹಳ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತಂದ್ರೆ ಅಖಿಲೇಶ್ ಯಾದವ್ ಇದನ್ನ ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಇನ್ನೊಂದು 6-7 ತಿಂಗಳಿನಲ್ಲಿ ಚುನಾವಣೆ ಕೂಡ ಬರೋದಕ್ಕಿದೆ. ಇದು ಯೋಗಿಗೆ ಬಹಳ ದೊಡ್ಡ ಹಿನ್ನಡೆಗೆ ಕಾರಣ ಆಗತ್ತೆ, ಹೀಗಂತ ಕೆಲವರು ಅಭಿಪ್ರಾಯ ಪಟ್ಟಿದ್ರು. ಮಿತ್ರರೇ, ಈ ಇಡೀ ಕೇಸ್ನ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಹುಂಡಿ ಚೋರಿ ಪ್ರಕರಣ ಏನು, ಇದರಿಂದ ಯೋಗಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ, ಯೋಗಿ ಇದರಿಂದ ಹೇಗೆ ಪಾರಾಗ್ತಾರೆ, ಅಯೋಧ್ಯೆಯಲ್ಲಾದಂತಹ ಘಟನೆಗೆ ಯೋಗಿ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ಕಡೆಯಲ್ಲಿ ಅಖಿಲೇಶ್ ಯಾದವ್ಗೆ ಕಾಂಗ್ರೆಸ್ ಒಂದು ಬಿಗ್ ಡಿಮ್ಯಾಂಡ್ ಅನ್ನ ಇಟ್ಟಿದೆ. SP ಮತ್ತು ಕಾಂಗ್ರೆಸ್ನ ಮೈತ್ರಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇಟ್ಟಂತಹ ಬೇಡಿಕೆ ಇದು. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ಬೆಳವಣಿಗೆ. ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಯೋಧ್ಯೆಯ ಇತಿಹಾಸದ ಬಗ್ಗೆ ನಾನೇನು ನಿಮಗೆ ಹೇಳಬೇಕಾಗಿಲ್ಲ. ಈ ದೇಶದ ಬಹುತೇಕ ಹಿಂದೂಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇದ್ದೇ ಇದೆ. ಅಯೋಧ್ಯೆಯಲ್ಲಿ ಇತಿಹಾಸದಲ್ಲಿ ಏನಾಗಿತ್ತು, ಅನಂತರ ರಾಮ ಮಂದಿರಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಹೋರಾಟ ನಡೀತು, ಅಂತಿಮವಾಗಿ ಕೋರ್ಟ್ನಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬಂತು, ಕೊನೆಗೆ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು, ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಸದ್ಯ ಏನು ಕೇಳಿದ್ರೆ, ಈ ದೇವಸ್ಥಾನ ಇದೆಯಲ್ಲ, ಅಯೋಧ್ಯೆಯಲ್ಲಿ ನಿರ್ಮಾಣವಾದಂತಹ ರಾಮ ಮಂದಿರ, ಅದನ್ನ ನಿರ್ವಹಣೆ ಮಾಡ್ತಾ ಇರುವಂತಹದ್ದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಈಗ ಕರ್ನಾಟಕದಲ್ಲಿ ಬಹುತೇಕ ದೇವಸ್ಥಾನಗಳ ನಿರ್ವಹಣೆಯನ್ನು ಯಾರು ಮಾಡ್ತಾರೆ? ಸರ್ಕಾರದ ಮುಜರಾಯಿ ಇಲಾಖೆ ಮಾಡುತ್ತೆ. ಅಲ್ಲಿ ಬರುವಂತಹ ಆದಾಯವನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತೆ. ಆ ದೇವಸ್ಥಾನದ ನಿರ್ವಹಣೆಯನ್ನು ಕೂಡ ಸರ್ಕಾರವೇ ಮಾಡುತ್ತೆ. ಅಲ್ಲಿರುವಂತಹ ಅರ್ಚಕರಿಗೆ ಸರ್ಕಾರವೇ ಗೌರವ ಧನವನ್ನು ಕೂಡ ಕೊಡುತ್ತೆ. ಆದರೆ ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿ ಹೀಗಾಗೋದಿಲ್ಲ. ಸರ್ಕಾರ ಅದರಲ್ಲಿ ಯಾವುದೇ ಪಾತ್ರವನ್ನು ಹೊಂದಿಲ್ಲ. ಇಡೀ ದೇವಸ್ಥಾನವನ್ನ ಅಯೋಧ್ಯೆಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ವಹಿಸಲಾಗಿದೆ. ಈ ಟ್ರಸ್ಟ್ ಅನ್ನ 2020ರಲ್ಲಿ ಭಾರತ ಸರ್ಕಾರವೇ ಸ್ಥಾಪನೆ ಮಾಡುತ್ತೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಇದನ್ನು ಉಲ್ಲೇಖಿಸುತ್ತಾರೆ. ಈ ಟ್ರಸ್ಟ್ನ ವೆಬ್ಸೈಟ್ನ ಪ್ರಕಾರ ಸದ್ಯ ಈ ಟ್ರಸ್ಟ್ನಲ್ಲಿ 14 ಮಂದಿ ಸದಸ್ಯರಿದ್ದಾರೆ. ಅವ್ರು ಯಾರು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಕೆ ಪರಾಸರನ್, ಇವರು ರಾಮ ಜನ್ಮಭೂಮಿಯ ಪರವಾಗಿ ವಾದ ಮಾಡಿದಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಇವರು ಕೂಡ ಟ್ರಸ್ಟಿ ಆಗಿದ್ದಾರೆ. ಕೃಷ್ಣ ಮೋಹನ್, ಮಹಾರಾಷ್ಟ್ರ ಕೇಡರ್ನ ನಿವೃತ್ತ ಅರಣ್ಯ ಸೇವಾಧಿಕಾರಿ, ಇವರು 2025ರಲ್ಲಿ ಟ್ರಸ್ಟ್ ಅನ್ನ ಸೇರ್ಕೊಂಡಿದ್ದಾರೆ. ಹಾಗೆ ನೃಪೇಂದ್ರ ಮಿಶ್ರಾ, ಮಂದಿರ ನಿರ್ಮಾಣ ಸಮಿತಿಯ ಮುಖ್ಯಸ್ಥ, ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಹಿಂದೆ ಸೇವೆ ಸಲ್ಲಿಸಿದಂತಹ ವ್ಯಕ್ತಿ. ಶಶಾಂಕ್ ತ್ರಿಪಾಠಿ, ಇವರು ಸದ್ಯ ಅಯೋಧ್ಯೆಯ ಜಿಲ್ಲಾಧಿಕಾರಿ. ಹಾಗೆ ಸಂಜಯ್ ಪ್ರಸಾದ್, ಉತ್ತರ ಪ್ರದೇಶದ ಸರ್ಕಾರದ ಪ್ರತಿನಿಧಿ. ಪ್ರಶಾಂತ್ ಲೋಖಂಡೆ, ಇವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಈ ಟ್ರಸ್ಟ್ನಲ್ಲಿದ್ದಾರೆ. ಹಾಗೆ ಚಂಪತ್ ರಾಯ್, ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರು, ರಾಮ ಜನ್ಮಭೂಮಿ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತವರು. ಇವರು ಈ ವಿವಾದ ಶುರುವಾದ ಬಳಿಕ ಈ ಟ್ರಸ್ಟ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅನಿಲ್ ಮಿಶ್ರಾ, ಇವರು RSS ನೊಂದಿಗೆ ಗುರುತಿಸಿಕೊಂಡಂತಹ ವ್ಯಕ್ತಿ. ಹಾಗೆ ಸ್ವಾಮಿ ನೃತ್ಯ ಗೋಪಾಲ ದಾಸ್, ಇವರು ಅಯೋಧ್ಯೆಯ ಪ್ರಮುಖ ಮಹಂತರು. ಆಧ್ಯಾತ್ಮಿಕ ಗುರುಗಳಾದಂತಹ ಯುಗಪುರುಷ ಪರಮಾನಂದ ಗಿರಿ, ಮಹಂತ ಗೋವಿಂದ ದೇವಗಿರಿ, ನಿರ್ಮೋಹಿ ಅಖಾಡದ ಪ್ರತಿನಿಧಿಯಾಗಿ ದೀನೇಂದ್ರ ದಾಸ್, ಹಾಗೆ ಸ್ವಾಮಿ ವಾಸುದೇವಾನಂದ ಸರಸ್ವತಿ, ಕರ್ನಾಟಕದ ಉಡುಪಿಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ. ಈ 14 ಮಂದಿ ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಸದಸ್ಯರಾಗಿದ್ದಾರೆ. ಈ ಟ್ರಸ್ಟ್ ಇದೆಯಲ್ಲ, ಇದು ಇಡೀ ರಾಮ ಜನ್ಮಭೂಮಿಯ ಓನರ್ಶಿಪ್ ಅನ್ನು ಹೊಂದಿದೆ. ದೇವಸ್ಥಾನದ ನಿರ್ವಹಣೆ, ಆದಾಯದ ನಿರ್ವಹಣೆ, ಭಕ್ತರ ನಿರ್ವಹಣೆ ಎಲ್ಲವೂ ಕೂಡ ಈ ಟ್ರಸ್ಟೇ ನೋಡಿಕೊಳ್ಳುವಂತಹದ್ದು. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ಏನು ಕೇಳಿದ್ರೆ, ರಾಮ ಮಂದಿರಕ್ಕೂ ಯೋಗಿ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಬರುವಂತಹ ಆದಾಯವನ್ನ ಸರ್ಕಾರ ಯಾವುದೇ ರೀತಿಯಲ್ಲೂ ನಿರ್ವಹಣೆ ಮಾಡೋದಿಲ್ಲ. ಅಲ್ಲೇನಾದ್ರೂ ಅಕ್ರಮ ಆದ್ರೂ ಕೂಡ ಅದಕ್ಕೆ ಯೋಗಿ ಉತ್ತರದಾಯಿ ಅಲ್ಲ. ಯಾರು ಉತ್ತರದಾಯಿಗಳು ಕೇಳಿದ್ರೆ ಇದೇ ಟ್ರಸ್ಟ್. ಆದ್ರೆ ವಿಪರ್ಯಾಸ ಏನು ಗೊತ್ತಾ, ಸದ್ಯ ಈ ಅಯೋಧ್ಯೆಯಲ್ಲಿ ಏನೋ ಒಂದಷ್ಟು ಅಕ್ರಮ ನಡೆದಿದೆ. ಅಂದ್ರೆ ದೇವರಿಗೆ ಬಂದಂತಹ ದುಡ್ಡನ್ನ ಕೆಲವರು ಲಪಟಾಯಿಸಿದ್ದಾರೆ, ಹುಂಡಿಗೆ ಕನ್ನ ಹಾಕಿದ್ದಾರೆ. ಈ ಆರೋಪ ಕೇಳ್ಬಂತಲ್ಲ, ಇದನ್ನ ನೇರಾನೇರವಾಗಿ ಅಖಿಲೇಶ್ ಯಾದವ್ ಮತ್ತು ಅವರ ಇಡೀ ಇಕೋಸಿಸ್ಟಮ್ ಯೋಗಿ ಅವರ ತಲೆಗೆ ಕಟ್ಟೋದು ಹೊರಟಿದೆ. ಈ ಬಗ್ಗೆ ಅಖಿಲೇಶ್ ಯಾದವ್ ದೊಡ್ಡ ಪ್ರೆಸ್ ಮೀಟ್ ಮಾಡ್ತಾರೆ, ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಮರ್ಯಾದಾ ಪುರುಷೋತ್ತಮ ರಾಮನ ದುಡ್ಡನ್ನ ಲಪಟಾಯಿಸಿದ್ದಾರೆ ಅಂತ ಬಹಳ ಉದ್ದುದ್ದದ ಭಾಷಣವನ್ನ ಮಾಡ್ತಾರೆ. ನಿಮಗೆ ಒಂದು ನೆನಪಿರ್ಲಿ, ರಾಮನ ಬಗ್ಗೆ ಶೂನ್ಯ ಭಕ್ತಿಯನ್ನ ಹೊಂದಿದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಅಖಿಲೇಶ್ ಯಾದವ್. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ, ಅಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿದೆ, ದೇಶದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಅಖಿಲೇಶ್ ಯಾದವ್ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿಲ್ಲ, ರಾಮನ ದರ್ಶನವನ್ನ ಪಡೆದಿಲ್ಲ. ಯಾಕಂದ್ರೆ ಅದು ಅಖಿಲೇಶ್ ಯಾದವ್ ಅವರ ರಾಜಕೀಯಕ್ಕೆ ವಿರುದ್ಧವಾಗಿದೆ. ಒಂದು ವೇಳೆ ಅಖಿಲೇಶ್ ಯಾದವ್ ರಾಮಲಲ್ಲಾನ ದರ್ಶನ ಪಡೆದಿದ್ದೇ ಆದ್ರೆ ರಾಮನ ಆಶೀರ್ವಾದ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಅಲ್ಪಸಂಖ್ಯಾತರು ಬೇಸರಗೊಂಡು ಬಿಡ್ತಾರೆ. ಉತ್ತರ ಪ್ರದೇಶದಲ್ಲಿ 20%
40% ಇರುವಂತಹ ಅಲ್ಪಸಂಖ್ಯಾತರ ವೋಟ್ ಇದೆಯಲ್ಲ, ಅದು ಸಮಾಜವಾದಿ ಪಕ್ಷಕ್ಕೆ ಬರೋದಿಲ್ಲ. ಈ ಆತಂಕದಲ್ಲೇ ರಾಮನಿಂದ ಅಂತರ ಕಾಯ್ದುಕೊಂಡಂತಹ ವ್ಯಕ್ತಿ ಈ ಅಖಿಲೇಶ್ ಯಾದವ್. ಆದ್ರೆ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ನಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಇದನ್ನ ಇಟ್ಟುಕೊಂಡು ದೊಡ್ಡ ರಾಜಕಾರಣ ಮಾಡಬಹುದು, ಯೋಗಿ ಮುಖಕ್ಕೆ ಕೆಸರೆ ರಚಬಹುದು ಅಂತ ಗೊತ್ತಾಗ್ತಿದ್ದ ಹಾಗೆ ಅಖಿಲೇಶ್ ಯಾದವ್ ಆಕ್ಟಿವ್ ಆಗ್ತಾರೆ, ಯೋಗಿಯ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನೀವಿಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಿ, ಒಬ್ಬ ಪ್ರಾಮಾಣಿಕವಾದಂತಹ ವ್ಯಕ್ತಿಗೆ ಯಾವುದೂ ಕೂಡ ತಾಕೋದಿಲ್ಲ, ಎಂತಹದೇ ಸನ್ನಿವೇಶ ಬಂದರೂ ಕೂಡ ಆತ ಸ್ವಲ್ಪವೂ ಜಗ್ಗೋದಿಲ್ಲ ಅನ್ನೋದಕ್ಕೆ ಯೋಗಿಯೇ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಗೊತ್ತಾ, ಇಂತಹ ದೊಡ್ಡ ಆರೋಪ ಕೇಳಬಂದಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಸ್ವಲ್ಪವೂ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ ಅಯೋಧ್ಯೆಯ ಟ್ರಸ್ಟ್ ಬಗ್ಗೆ, ಅಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳ ಬಗ್ಗೆ ಆರೋಪ ಕೇಳಬರುವಂತಹದ್ದಿದೆಯಲ್ಲ, ಅದು ಸಣ್ಣ ವಿಚಾರ ಅಲ್ಲ, ಕೋಟ್ಯಾಂತರ ಭಕ್ತರ ನಂಬಿಕೆಯ ವಿಚಾರ. ಇನ್ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೂ ಕೂಡ, ಒಂದು ವೇಳೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇದ್ದಿದ್ರೂ ಕೂಡ ಇಷ್ಟು ವೇಗವಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಆದರೆ ಯೋಗಿ ಸ್ವಲ್ಪವೂ ಹಿಂದೆ ಮುಂದೆ ಯೋಚಿಸದೆ ಈ ಇಡೀ ಪ್ರಕರಣದ ತನಿಖೆಗೋಸ್ಕರವಾಗಿ ಒಂದು SIT ಅನ್ನು ರಚಿಸ್ತಾರೆ. ತಪ್ಪಿತಸ್ಥ ಎಷ್ಟು ದೊಡ್ಡವನಾಗಿರ್ಲಿ, ಅವನು ಎಷ್ಟೇ ಹೆವಿ ವೈಟ್ ಆಗಿರ್ಲಿ, ನಾವು ಅವನನ್ನು ರಕ್ಷಿಸುವಂತಹ ಮಾತೇ ಇಲ್ಲ, ಹೀಗಂತ ಘೋಷಣೆಯನ್ನ ಮಾಡ್ತಾರೆ. SITಗೆ ಪರಮಾಧಿಕಾರವನ್ನ ಕೊಟ್ಟು ಬಿಡ್ತಾರೆ. ಆ SIT ಕೂಡ ಬಹಳ ಸುದೀರ್ಘವಾಗಿ ತನಿಖೆ ಮಾಡಿದೆ, ಅಕ್ರಮವನ್ನ ಪತ್ತೆ ಹಚ್ಚಿದೆ, 8 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ, ಅವರ ಮೇಲೆ FIR ಕೂಡ ದಾಖಲಾಗಿದೆ. ಇವತ್ತಿನ ಮಾಹಿತಿಯ ಪ್ರಕಾರ ಅಯೋಧ್ಯೆ ಟ್ರಸ್ಟ್ನ ಕೆಲ ಪ್ರಮುಖರು ಸೇರಿದಂತೆ ಒಟ್ಟು 80 ಮಂದಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಚಂಪತ್ ರಾಯ್ ಅಂತಹ ಬಹಳ ಪ್ರಭಾವಶಾಲಿ ವ್ಯಕ್ತಿ, ಅಯೋಧ್ಯೆಗೋಸ್ಕರವಾಗಿ ಬಹಳ ಸುದೀರ್ಘ ಹೋರಾಟ ಮಾಡಿದಂಥವರು, ವಿಶ್ವ ಹಿಂದೂ ಪರಿಷತ್ನ ಬಹಳ ಪ್ರಭಾವಿ ನಾಯಕ ಅಂತವರು ಟ್ರಸ್ಟ್ಗೆ ರಾಜೀನಾಮೆಯನ್ನ ಕೊಟ್ಟು ಹೊರ ನಡೆದಿದ್ದಾರೆ. ಅವರನ್ನು ಕೂಡ SIT ವಿಚಾರಣೆಗೊಳಪಡಿಸಿದೆ. ಮಿತ್ರರೇ, ಇದ್ಯಾವುದೂ ಕೂಡ ಸಣ್ಣ ವಿಚಾರ ಅಲ್ಲ. ಅಂದ್ರೆ ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಜನರಿಗೊಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ರಾಮನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ರಾಮನಿಗೆ ಯಾರೇ ದ್ರೋಹ ಮಾಡಿದ್ರೂ ಕೂಡ ಅವರು ಬೆತ್ತಲಾಗಬೇಕು. ಈ ಸಂದೇಶವನ್ನ ಯೋಗಿ ಆದಿತ್ಯನಾಥ್ ಕೊಡೋದಕ್ಕೆ ನಿಂತಿದ್ದಾರೆ. ಹೀಗಾಗಿ ಈ ಇಡೀ ಪ್ರಕರಣದಲ್ಲಿ ಯೋಗಿ ಕಳ್ಕೊಳ್ಳೋದು ಏನೂ ಕೂಡ ಇಲ್ಲ. ತನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಯಾವ ಹಂತದಲ್ಲಿದೆ ಅಂತ ಯೋಗಿ ಮತ್ತೊಮ್ಮೆ ಸಾಬೀತುಪಡಿಸೋದಕ್ಕೆ ರಾಮನೇ ಅವಕಾಶ ಕೊಟ್ಟಿದ್ದಾನೋ ಏನೋ ಗೊತ್ತಿಲ್ಲ. ಆದರೆ ಈ ಪ್ರಕರಣದ ಅಚ್ಚರಿಯ ಅಂಶ ಏನು ಗೊತ್ತಾ, ಯಾರ್ಯಾರು ರಾಮ ಭಕ್ತರಿದ್ದಾರೋ, ರಾಮನ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೋ ಅವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತಿದ್ದಾರೆ. ಅವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಹೀಗಾಗಬಾರ್ದಾಗಿತ್ತು ಅನ್ನುವಂತಹ ಭಾವನೆ ಅವರಲ್ಲಿದೆ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ, ರಾಮ ಅವರನ್ನೆಲ್ಲ ದಂಡಿಸಲಿ ಎನ್ನುವಂತಹ ಭಾವನೆ ರಾಮ ಭಕ್ತರಲ್ಲಿದೆ. ಆದರೆ ಇಷ್ಟು ದಿನ ರಾಮ ಜನ್ಮಭೂಮಿಯನ್ನು ವಿರೋಧಿಸಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ರಾಮ ಮಂದಿರ ಆಗಬಾರದು, ರಾಮ ಹುಟ್ಟೇ ಇರಲಿಲ್ಲ, ರಾಮ ಒಬ್ಬ ಇತಿಹಾಸ ಪುರುಷನೇ ಅಲ್ಲ, ಕಾಲ್ಪನಿಕ ವ್ಯಕ್ತಿ, ಅದೊಂದು ಕಟ್ಟುಕತೆ, ರಾಮಾಯಣಕ್ಕೆ ಯಾವುದೇ ಆಧಾರ ಇಲ್ಲ, ಬಾಬ್ರಿ ಮಸೀದಿಯೇ ಅಲ್ಲಿ ನಿರ್ಮಾಣ ಆಗಬೇಕು ಅಂತ ವಾದ ಮಾಡ್ತಾ ಇದ್ದಂತಹ ಒಂದು ವರ್ಗ ಇದೆಯಲ್ಲ, ಅವರೆಲ್ಲರೂ ಕೂಡ ಈಗ ರಾಮ ಜಪವನ್ನು ಶುರು ಮಾಡಿದ್ದಾರೆ. ಅವರಿಗೆ ಮರ್ಯಾದಾ ಪುರುಷೋತ್ತಮ ರಾಮನ ಮೇಲೆ ವಿಶೇಷವಾದಂತಹ ಆಸಕ್ತಿ ಬಂದಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿ ಅಂತಂದ್ರೆ ಅಖಿಲೇಶ್ ಯಾದವ್. ಈಗ ಮಿತ್ರರೇ, ಅಖಿಲೇಶ್ ಯಾದವ್ ಇದನ್ನು ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಯೋಗಿ ಸ್ವಲ್ಪವೂ ಕೂಡ ಬ್ಯಾಕ್ ಫುಟ್ಗೆ ಹೋಗಲೇ ಇಲ್ಲ. ಅವರು ಫ್ರಂಟ್ ಫುಟ್ನಲ್ಲೇ ಸಿಕ್ಸರ್ ಸಿಡಿಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಯೋಗಿ ಸಣ್ಣ ತಪ್ಪನ್ನು ಕೂಡ ಮಾಡಿಲ್ಲ. ಅವರಿಗೆ ಯಾವುದೇ ಅಂಜಿಕೆ ಅಳಕು ಏನೂ ಕೂಡ ಇಲ್ಲ. ತಾನು ಪ್ರಾಮಾಣಿಕವಾಗಿದ್ದಂತಹ ಸಂದರ್ಭದಲ್ಲಿ ಯಾವುದಕ್ಕೆ ಅಂಜಬೇಕು? ಸದ್ಯ ಅಖಿಲೇಶ್ ಯಾದವ್ಗೆ ಯಾವ ರೀತಿಯಾಗಿ ಜಾಡಿಸಿದ್ದಾರೆ ಅಂತಂದ್ರೆ, ಯಾರು ರಾಮಭಕ್ತರ ಮೇಲೆ ಗುಂಡು ಹಾರಿಸಿ ರಕ್ತದ ಕೋಡಿಯನ್ನು ಹರಿಸಿದ್ರೋ ಅಂತವರು ರಾಮಭಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಜವಾಗ್ಲೂ ಹಿಂದೂಗಳ ಬಗ್ಗೆ ಅಷ್ಟೊಂದು ಒಲವಿರೋದೇ ಆಗಿದ್ರೆ ಅವರು ಮಥುರೆಯ ಬಗ್ಗೆ ಮಾತನಾಡ್ಲಿ, ಮಥುರೆಗೆ ಹೋಗ್ಲಿ ಒಮ್ಮೆ, ಹೀಗಂತ ಅಖಿಲೇಶ್ ಯಾದವ್ಗೆ ಯೋಗಿ ಆದಿತ್ಯನಾಥ್ ಸವಾಲೆಸೆದಿದ್ದಾರೆ. ಮಿತ್ರರೇ, ಮಥುರೆ ಯಾಕೆ ಕೇಳಿದ್ರೆ, ಅಖಿಲೇಶ್ ಯಾದವ್ ಯಾದವ, ನಾನು ಯಾದವ ವೋಟ್ ಬ್ಯಾಂಕ್ನ ಏಕಮೇವ ಹಕ್ಕುದಾರ ಅಂತ ವಾದಿಸುವಂತಹ ನಾಯಕ. ಯಾದವರೆಲ್ಲರೂ ಸಹ ನಾವು ಕೃಷ್ಣನ ಕುಲದವರು ಅಂತ ಹೇಳ್ಕೊಳ್ತಾರೆ. ಆದರೆ ಅಖಿಲೇಶ್ ಯಾದವ್ ಅಪ್ಪಿ ತಪ್ಪಿಯೂ ಕೂಡ ಮಥುರೆಯ ಬಗ್ಗೆ ಮಾತನಾಡೋದಿಲ್ಲ. ಯಾದವ ವೋಟ್ ಬ್ಯಾಂಕ್ ಬಗ್ಗೆ ಮಾತನಾಡ್ತಾರೆ, ಅದನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿಯ ಬಗ್ಗೆ ತುಟಿ ಬಿಚ್ಚೋದಿಲ್ಲ. ಈಗ ಯೋಗಿ ಆದಿತ್ಯನಾಥ್ ಸವಾಲ್ ಹಾಕಿದ್ದಾರೆ, ಹಿಂದೂಗಳ ಮೇಲೆ ಅಷ್ಟೊಂದು ಪ್ರೇಮ ಇದ್ದಿದ್ದೆ ಆದ್ರೆ ಮಥುರೆಯ ವಿಚಾರಕ್ಕೆ ಬನ್ನಿ, ಮಥುರೆಯ ವಿಚಾರದಲ್ಲಿ ಹೋರಾಟ ಆರಂಭಿಸಿ ಅಂತ. ಮಿತ್ರರೇ, ಅದೇನೇ ಆಗಿರಲಿ, ಕೆಲವೇ ತಿಂಗಳಲ್ಲಿ ಚುನಾವಣೆ ಇರೋದ್ರಿಂದಾಗಿ ಇದು ಚುನಾವಣೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ, ರಾಮ ಜನ್ಮಭೂಮಿ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ವಿಚಾರ. ಯೋಗಿಗೇನಾದ್ರೂ ಹಿನ್ನಡೆ ಆಗ್ಬಿಡುತ್ತಾ ಕೇಳಿದ್ರೆ, ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ ಯೋಗಿಗೆ ಇದರಿಂದ ಏನೂ ಆಗೋದಿಲ್ಲ. ಬದಲಾಗಿ ಅಖಿಲೇಶ್ ಯಾದವೇ ಈ ಒಂದು ವಿಚಾರದಲ್ಲಿ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಯಾಕೆ ಗೊತ್ತಾ, ಉತ್ತರ ಪ್ರದೇಶದಲ್ಲಿ ಯಾವಾಗ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ವಿಚಾರ ಬರುತ್ತೋ ಯೋಗಿಯನ್ನ ಮೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಿಂದುತ್ವದ ವಿಚಾರದಲ್ಲಿ ಯೋಗಿ ಏನೋ ತಪ್ಪು ಮಾಡಿದರೆ, ಹಿಂದೂಗಳಿಗೆ ದ್ರೋಹ
ಮಾಡಿದ್ದಾರೆ ಹೀಗಂತ ಯಾವುದೇ ಆರೋಪಗಳೂ ಕೂಡ ಯೋಗಿಯ ಮುಂದೆ ಸ್ಟ್ಯಾಂಡೇ ಆಗೋದಿಲ್ಲ. ಯಾವಾಗ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ವಿಚಾರ ಬರುತ್ತೋ ಯೋಗಿ ರಾಕ್ ಸ್ಟಾರೆ. ಅದೇ ಅಖಿಲೇಶ್ ಯಾದವ್ PDA ಫಾರ್ಮುಲಾ ಇಟ್ಟುಕೊಂಡು ಬಂದಿದ್ರಲ್ಲ, ಆಗ ಸ್ವಲ್ಪ ಯೋಗಿ ಬ್ಯಾಕ್ ಫುಟ್ ನಲ್ಲಿ ಹೋಗ್ತಾರೆ. ಯಾಕೆಂತಂದ್ರೆ ಅಖಿಲೇಶ್ ಯಾದವ್ ಹಿಂದೂಗಳಲ್ಲಿರುವಂತಹ ಜಾತಿಗಳನ್ನೇ ಒಡೆದು ಅದನ್ನ ವೋಟ್ ಬ್ಯಾಂಕ್ ಮಾಡೋದಕ್ಕೆ ಹೊರಡ್ತಾರಲ್ಲ, ಆಗ ಯೋಗಿ ಸ್ವಲ್ಪ ಹಿನ್ನಡೆಯಲ್ಲಿರ್ತಾರೆ. 2024ರಲ್ಲಿ ಇದೇ ಆಯಿತು. ಅಖಿಲೇಶ್ ಯಾದವ್ PDA ಅಂತಂದ್ರು. ಅತ್ಯಂತ ಹಿಂದುಳಿದಂತಹ ವರ್ಗ, ದಲಿತರು ಜೊತೆಗೆ ಅಲ್ಪಸಂಖ್ಯಾತರು, ಈ ಫಾರ್ಮುಲಾದೊಂದಿಗೆ ಅಖಿಲೇಶ್ ಯಾದವ್ ಚುನಾವಣೆಯನ್ನ ಎದುರಿಸಿದ್ರು. ಆದ್ರೆ ಈಗ ಅಖಿಲೇಶ್ ಯಾದವ್ ಯೋಗಿ ಸಬ್ಜೆಕ್ಟ್ಗೆ ಬರ್ತಾ ಇದ್ದಾರೆ, ಹಿಂದುತ್ವದ ವಿಚಾರದ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಇದು ಸಹಜವಾಗಿ ಯೋಗಿಗೆ ಬೆನಿಫಿಟ್ ಅನ್ನೇ ಮಾಡುತ್ತೆ ಹೊರತು ಇದರಿಂದ ನಷ್ಟ ಏನೂ ಕೂಡ ಆಗೋದಿಲ್ಲ. ಈ ರಾಮ ಜನ್ಮಭೂಮಿ ವಿಚಾರ ಇಟ್ಟುಕೊಂಡು ಅಖಿಲೇಶ್ ಯಾದವ್ 2027ರ UP ವಿಧಾನಸಭಾ ಚುನಾವಣೆಯನ್ನ ಗೆದ್ದು ಬಿಡ್ತಾರೆ ಅಂತ ಕೆಲವರು ಹೇಳ್ತಾ ಇದಾರಲ್ಲ, ಅಂತವರು ಸ್ವಲ್ಪ ಯೋಚನೆ ಮಾಡಬೇಕು. ಮೊದಲನೇದಾಗಿ ಅಖಿಲೇಶ್ ಯಾದವ್ ಅವರ ಪಕ್ಷವೇ ಒಡೆದು ಹೋಗುತ್ತೆ ಎನ್ನುವಂತಹ ಸುದ್ದಿಗಳಿದಾವೆ. ಆ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅಖಿಲೇಶ್ ಯಾದವ್ ಪಕ್ಷವನ್ನ ಮೊದಲು ತನ್ನ ಕೈನಲ್ಲಿ ಇಟ್ಕೊಳ್ಬೇಕು. ಅಲ್ಲಿಗೆ ಅವರ ಚಾಲೆಂಜಸ್ ಮುಗಿಯೋದಿಲ್ಲ. ಈಗ ಕಾಂಗ್ರೆಸ್ ಕೂಡ ಈ SP ಯ ಜೊತೆಗಿದೆ. ಈ ಕಾಂಗ್ರೆಸ್ನವರು ಹೆಗಲೇರಿದ್ರೆ ಗೊತ್ತಲ್ಲ ಯಾವ ರೀತಿಯಾಗಿ ಕಾಡ್ತಾರೆ ಅಂತ. ಚುನಾವಣೆಗೆ ಇನ್ನೂ ಕೂಡ 6-7 ತಿಂಗಳು ಬಾಕಿ ಇದೆ. ಆದ್ರೆ ಈಗಲೇ ಕಾಂಗ್ರೆಸ್ನವರು ಸೀಟ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಇನ್ಚಾರ್ಜ್ ಆಗಿರುವಂತಹ ರಾಜೇಂದ್ರ ಪಾಲ್ ಗೌತಮ್ ಹೇಳಿದ್ದಾರೆ, ಸಮಾನವಾದಂತಹ ಸೀಟ್ ಶೇರಿಂಗ್ ಆಗಬೇಕು, ಅಂದ್ರೆ ಈಕ್ವಲ್ ಆಗಿರಬೇಕು. ಉತ್ತರ ಪ್ರದೇಶದಲ್ಲಿ ಒಟ್ಟು 403 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದರಲ್ಲಿ ಕಾಂಗ್ರೆಸ್ಗೆ 201, 202 ಸೀಟ್ಗಳು ಸಿಗಬೇಕು. 50-50 ಸೀಟ್ ಶೇರಿಗೆ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಹಾಗಂತ ಕಾಂಗ್ರೆಸ್ಗೆ ಎಷ್ಟು % ವೋಟ್ ಶೇರ್ ಇದೆ, ಎಷ್ಟು ಸೀಟ್ ಗೆದ್ದಿದ್ದಾರೆ ಕೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಗೆದ್ದಂತಹ ಸೀಟ್ಗಳ ಸಂಖ್ಯೆ ಕೇವಲ 2. ಆದ್ರೆ ಅವರೀಗ 50-50 ಸೀಟ್ ಶೇರಿಂಗ್ ಕೇಳ್ತಾ ಇದ್ದಾರೆ. ಇದು ಅಖಿಲೇಶ್ ಯಾದವ್ ಅವರ ಬೆಂಬಲಿಗರನ್ನ ಕೆರಳಿಸಿದೆ. ಅವರಿಗಾಗಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಗೆ ಶುರು ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೀಟ್ ಪಡೆಯುವಂತಹದ್ದು ಮುಖ್ಯ ಅಲ್ಲ, ವಿನ್ನಬಿಲಿಟಿ ಬಹಳ ಮುಖ್ಯ ಆಗುತ್ತೆ. ಎಷ್ಟು ಸೀಟ್ ಗೆಲ್ಲುವ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಂತ ಹೇಳುವ ಮೂಲಕ 2022ರ ರಿಸಲ್ಟ್ ಅನ್ನ ಕಾಂಗ್ರೆಸ್ಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕೂಡ ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ರೀತಿಯಲ್ಲೇ ಅಧಿಕಾರ ನಡೆಸಿದಂಥವ್ರು, ಇಡೀ ಉತ್ತರ ಪ್ರದೇಶವನ್ನ ಗೂಂಡಾ ರಾಜ್ಯ ಮಾಡಿಟ್ಕೊಂಡಂಥವ್ರು. ಜನರಿಗೆ ಅದ್ಯಾವುದೂ ಕೂಡ ಮರೆತು ಹೋಗಿಲ್ಲ. ರಾಮ ಜನ್ಮಭೂಮಿ ವಿಚಾರದಲ್ಲಿ ಇವರಿಗೆ ದಿಢೀರಂತ ಬಂದ ಭಕ್ತಿಯ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಜನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.